ನೀವು ನೋಡ್ತಾ ಇದ್ದೀರಾ ಕರ್ನಾಟಕ ಬೀಟ್ ನ್ಯೂಸ್. ಹಾವೇರಿ ಜಿಲ್ಲೆಯ ಸವಣೂರು ತಾಲೂಕಿನ ಹೆಸರೂರು ಗ್ರಾಮದಲ್ಲಿ ಮನ ಕುಲುಕುವ ಘಟನೆ ನಡೆದಿದೆ. ಇನ್ನು ಈ ಕುರಿತು ಒಂದು ವರದಿ ಇಲ್ಲಿದೆ ನೋಡಿ. 60 ವರ್ಷದ ಶಾಂತಮ್ಮ ಜುಂಜಪ್ಪ ಬಾರ್ಕಿ ಅವರು ಸೋಮವಾರ ಮಧ್ಯರಾತ್ರಿ ನಿಧನರಾಗಿದ್ದು, ಅವರ ಅಗಲಿಕೆಯ ಸುದ್ದಿ ಕುಟುಂಬಸ್ಥರು ಮತ್ತು ಗ್ರಾಮಸ್ಥರಲ್ಲಿ ದುಃಖದ ವಾತಾವರಣವನ್ನ ಸೃಷ್ಟಿಸಿತು. ಇನ್ನು ಪತ್ನಿಯ ಸಾವಿನ ನೋವನ್ನ ತಾಳಲಾರದೆ 70 ವರ್ಷದ ಜುಂಜಪ್ಪ ಬಾರ್ಕಿ ಅವರು ತೀವ್ರವಾಗಿ ಮನವನ್ನೊಂದಿದ್ದರು. ಹೆಂಡತಿ ಇಲ್ಲದೆ ನಾನು ಹೇಗೆ ಬದುಕಲಿ ಎಂದು ಕಣ್ಣೀರು ಹಾಕುತ್ತಾ ರಾತ್ರಿ ಪೂರ್ತಿ ದುಃಖದಲ್ಲೇ ಕಳೆದಿದ್ದ ಅವರು ಇಂದು ಬೆಳಿಗ್ಗೆ ಸುಮಾರು 8:30ಕ್ಕೆ ಕೊನೆ ಉಸಿರೆಳೆದಿದ್ದಾರೆ. ಸುಮಾರು 45 ವರ್ಷಗಳ ಕಾಲ ಅನ್ಯೋನ್ಯ ದಾಂಪತ್ಯ ಜೀವನ ನಡೆಸಿದ್ದ ಈ ದಂಪತಿ ಸಾವಿನಲ್ಲೂ ಒಂದಾಗಿರುವುದು ಗ್ರಾಮಸ್ಥರನ್ನ ಭಾವುಕರನ್ನಾಗಿಸಿದೆ. ಈ ಹೃದಯ ವಿದ್ರಾವಕ ಘಟನೆ ಸವಣೂರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದ್ದು, ದಂಪತಿಯ ಅಗಲಿಕೆಗೆ ಗ್ರಾಮಸ್ಥರು ಕೂಡ ಕಂಬನಿ ಮಿಡಿದಿದ್ದಾರೆ. ವರದಿಗಾರರು ಮುನ್ನಾ ಗೌಡ್ಗೆರೆ, ಕರ್ನಾಟಕ ಬೀಟ್ ನ್ಯೂಸ್, ಹಾವೇರಿ ಜಿಲ್ಲೆ.